ಅಂಗನವಾಡಿಲಿ ಕೊಡೋ ಪುಷ್ಟಿ ಹಿಟ್ಟಿಂದ ಈ ಥರ ಅಂಬಲಿ ಒಂದ್ಸತಿ ಟ್ರೈ ಮಾಡಿ. ಕಾಫಿ ಟೀ ಕುಡಿಯೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಿಲ್ಲ. ಈ ಥರ ಅಂಬಲಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನು, ಅಯನು, ಕ್ಯಾಲ್ಶಿಯಮ್ಮು ರಿಚ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರಾಮ್ಸೆ ಇದನ್ನು ತೊಗೊಬೋದು. ಇದನ್ನು ಮಾಡೋಕ್ಕೆ 1-2 ಸ್ಪೂನ್ ತೆಳ್ಕೊಂಡಿರೋ ರಾಗಿ ಹಿಟ್ಟು ಮತ್ತು ಜರಡಿ ಮಾಡ್ಕೊಂಡಿರೋ 4 ಸ್ಪೂನು ಪುಷ್ಟಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಯಾವುದೇ ಗಂಟಿಲ್ದಂಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಬೇಕು. ಪುಷ್ಟಿ ಹಿಟ್ಟಲ್ಲಿ ರವೆ ಥರ ಇರೋದ್ರಿಂದ ಅದು ನೀಟಾಗಿ ಕರಗೋಕ್ಕೆ ಒಂದು 5 ಮಿನಿಟ್ಸು ರೆಸ್ಟಿಗೆ ಬಿಡಬೇಕು. ಅದು ನೆನೆಯೋದ್ರೊಳಗೆ ನಾವು ಅಂಬಲಿ ಮಾಡೋದಕ್ಕೆ ತಪ್ಪಲೆ ಇಟ್ಕೊಂಡು 1 ಗ್ಲಾಸ್ ನೀರು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ನೀಟಾಗಿ ಕರಗೋದ್ಮೇಲೆ ನಾವು ಆಗಲೇ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಡ್ದಲೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಒಂದು ಕುದಿ ಬಂದಮೇಲೆ ಇದಕ್ಕೆ ನೀವು ಹಾಲು ಹಾಕ್ಕೊಬೋದು. ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ಹಾಲನ್ನ ಸ್ಕಿಪ್ ಮಾಡಿಕೊಂಡು ಹಾಗೇನೂ ಕುಡಿಬೋದು. ಹಾಲು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಈ ಅಂಬಲಿ ರೆಡಿ ಆಗುತ್ತೆ. ಇದನ್ನು ಕಾಫಿ ಟೀ ಅವಾಯ್ಡ್ ಮಾಡಿಬಿಟ್ಟು ಇದನ್ನು ಆರಾಮ್ಸೆ ತಗೋಬೋದು. ಸಂಜೆ ಟೈಮು ಇಲ್ಲ ಬೆಳಗ್ಗೆ ಟೈಮು. 8 ಮಂತ್ಸ್ ಬೇಬಿಯಿಂದ ಇದನ್ನು ಕೊಡ್ಬೋದು. ನೀವು ಇಲ್ಲಿ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಬೋದು. ಅಂಗನವಾಡಿಲಿ ಕೊಡೋ ಪುಷ್ಟಿ ಹಿಟ್ಟಿಂದ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.